ಭಯಂಕರವಾಗಿ ಗುಡ್ಡ ಕುಸಿತ ಆಗಿ ಇವತ್ತಿಗೆ 12 ದಿನ. ಈ ದುರಂತದ ಸಮಯದಲ್ಲಿ ಒಂದಷ್ಟು ಜನ ಎಷ್ಟೆಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಹಸಿವು ನೀಗಿಸ್ತಾ ಇದ್ದಾರೆ, ರೆಸ್ಕ್ಯೂ ಸಿಬ್ಬಂದಿಗೆ ತಿಂಡಿ ಊಟೋಪಚಾರ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಇದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಆ ಸ್ಥಳದಲ್ಲಿ ಇದ್ದವರಿಗೆ ಗೊತ್ತಾಗುತ್ತೆ. ಆಂಬ್ಯುಲೆನ್ಸ್ ಡ್ರೈವರ್ಸ್ ಇರ್ಬೋದು ಅಥವಾ ಸಂತ್ರಸ್ತರು ಇರ್ಬೋದು, ನಿತ್ಯ ಸಾವಿರಾರು ಜನರಿಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಈ ಯುವಕರ ತಂಡವೊಂದು ಆ ಕೆಲಸವನ್ನು ಮಾಡ್ತಾ ಇದೆ. ಕೇರಳದ ವಯನಾಡು ಇದೆಯಲ್ಲ, ಹಿಂದೆಂದು ಕಂಡು ಕೇಳರಿಯದಂತಹ ಅತ್ಯಂತ ದೊಡ್ಡ ದುರಂತಕ್ಕೆ ಸಾಕ್ಷಿಯಾಗಿ ಹೋಯಿತು. ಸಾವಿರಾರು ಜನ ಅಲ್ಲಿ ಸಿಲುಕಾಕಿಕೊಂಡವರನ್ನ ರಕ್ಷಣೆ ಮಾಡೋದಕ್ಕೆ ಬಂದರು ಸಿಬ್ಬಂದಿ. ಮತ್ತೊಂದು ಕಡೆ ಅಲ್ಲಿ ಮೃತದೇಹಗಳನ್ನು ಆಚೆ ತೆಗೆಯುವಂತಹ ಕಾರ್ಯಾಚರಣೆ ನಿರಂತರವಾಗಿ ಆಗ್ತಾ ಇತ್ತು. ಬಟ್ ಅಲ್ಲಿ ಸರಿಯಾಗಿ ಊಟ ತಿಂಡಿ ವ್ಯವಸ್ಥೆಯನ್ನ ಮಾಡಿಕೊಟ್ಟವರು ಕೆಲ ಯುವಕರು ಅವರು ಸಹಾಯಕ್ಕೆ ಹೋದ್ರು, ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಎನ್ನುವಂತಹ ವಿಚಾರ. ಸದ್ಯ ಏನೆಲ್ಲ ವ್ಯವಸ್ಥೆ ಆಗಿತ್ತು ಆ ಯುವಕರಿಂದ, ಆ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಕೇರಳದಲ್ಲಿ ಭೀಕರ ದುರಂತ ಸಂಭವಿಸ್ತಲ್ಲ ವಯನಾಡಿನಲ್ಲಿ. ಆವತ್ತಿನಿಂದಲೂ ಕೂಡ ಇವತ್ತಿನವರೆಗೆ ಇಲ್ಲೊಂದಿಷ್ಟು ಯುವಕರ ತಂಡ, ಯಾರ್ಯಾರು ಸಂತ್ರಸ್ತರಿದ್ದಾರೆ ಮತ್ತು ಯಾರು NDRF SDRF ಸೇರಿದಂತೆ ಆರ್ಮಿ, ಸ್ಥಳೀಯ ಪೊಲೀಸ್ ಮತ್ತು ಯಾರ್ಯಾರು ಇಲ್ಲಿ ರೆಸ್ಕ್ಯೂಗೆ ಬಂದಿದ್ದಾರೆ ಅವರಿಗೆ ಊಟವನ್ನು ಕೊಡ್ತಾ ಇದ್ದಾರೆ. ಈ ರೀತಿ ಒಂದು ಶೆಡ್ಡನ್ನು ಮಾಡಿಕೊಂಡು, ತಾತ್ಕಾಲಿಕವಾಗಿ ಶೆಡ್ಡನ್ನು ಮಾಡಿಕೊಂಡು ಈ ಯುವಕರ ತಂಡ, ಒಂದು 15 ಯುವಕರ ತಂಡ ಯಾರು ಬರ್ತಾರೆ ಅವರಿಗೆ ಊಟದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿಂದ ಸುಮಾರು 1,000, ಆ ಕಡೆಯಲ್ಲಿ ಸುಮಾರು 1,000 ಜನರಿಗೆ ಊಟದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಹೇಗೆ ಮಾಡಿದ್ರು, ಆ ಚಾಲೆಂಜಿಂಗ್ ಹೆಂಗಿತ್ತು ಅನ್ನೋದನ್ನು ನಾವು ಅವ್ರನ್ನ ಮಾತಾಡ್ಸೋಣ. ಕನ್ನಡಿಗರು ಕೂಡ ಇದ್ದಾರೆ, ಬೆಂಗಳೂರಿನಲ್ಲಿ ವಿದ್ಯಾಭ್ಯಾಸ ಮಾಡಿದಂಥ ಅನಾಸ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಅವ್ರು ಏನು ಹೇಳ್ತಾರೆ ಅನ್ನೋದನ್ನು ಕೇಳೋಣ. ನಮ್ಮ ವಿಜೆ ಲಕ್ಷ್ಮೀಪುತ್ರ ಈ ಕಡೆ ಬಂದು ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ. ನೋಡಿ, ಈ ರೀತಿಯಾಗಿ ತಾತ್ಕಾಲಿಕವಾದಂಥ ಶೆಡ್ಡನ್ನು ಮಾಡಿಕೊಂಡು ಬೇಕಾದಂತಹ ಕಾಫಿ ಟೀಯಿಂದ ಹಿಡಿದು ಬೆಳಿಗ್ಗೆ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಊಟ, ರಾತ್ರಿಗೆ ಡಿನ್ನರ್, ಈ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಈ ರೀತಿಯ ತಾತ್ಕಾಲಿಕವಾದಂಥ ಶೆಡ್ಗಳ ಮೂಲಕ ವ್ಯವಸ್ಥೆ ಮಾಡ್ತಿರುವಂಥ ಸಿಬ್ಬಂದಿ ನನ್ನ ಜೊತೆಲಿದ್ದಾರೆ. ಸಿಬ್ಬಂದಿ ಅಂತ ಹೇಳಿದರೆ ಇಲ್ಲಿ ಸೆಲ್ಫ್ ಇಂಟ್ರೆಸ್ಟ್ನಿಂದ ಈ ರೀತಿಯಾಗಿ ಅವರು ಇಂಥ ಪ್ಯಾಂಡಮಿಕ್ ಟೈಮ್ನಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡ್ತಾ ಇರುವಂಥ ಅನಾಸಿದ್ದಾರೆ. ಹೇಳಿ ಅನಾಸ್, ಏನು ಅನಿಸುತ್ತೆ, ಎಷ್ಟು ದಿನದಿಂದ ತಾವು ಈ ಸರ್ವ್ ಮಾಡ್ತಾ ಇದ್ದೀರಾ? ಈಗ 11 ಡೇಸ್ ಆಗಿದೆ. 11 ದಿನದಿಂದಲೂ ಕೂಡ ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಈ ಸ್ನ್ಯಾಕ್ಸ್ ಇರುತ್ತೆ. ಅದು ಆಮೇಲೆ ಬಿಸ್ಕೆಟ್, ವಾಟ್ರು, ಅದು CRDF ಟೀಮೆಲ್ಲ ಹೋಗ್ತಾರಲ್ಲ, ವಾಪಸ್ ಹೋಗ್ತಾರಲ್ಲ, ಆ ಟೈಮಲ್ಲಿ ಅವ್ರಿಗೂ ನೀರು ಬಾಟಿಲು ಅದು ಆ ಥರ ಎಲ್ಲ ಕೊಡ್ತಾರೆ. ನಿಮ್ಮ ತಂಡದಲ್ಲಿ ಎಷ್ಟು ಜನ ಇದ್ದೀರಿ? ನಮ್ಮ ಹತ್ರ 20 ಟೀಮಲ್ಲಿ 20 ಟೀಮ್ಸ್. ಕೇರಳ ಮೂಲದವರು ಅಥವಾ ಎಲ್ಲಿಯವರು? ಎಲ್ಲ ಡಿಫ್ರೆಂಟ್ ರೀಜನ್ಸ್. ಒಂದು ಬಂದುಬಿಟ್ಟು ಕ್ಯಾಲಿಕಟ್ಟು, ತ್ರಿಶೂರು, ಕೇರ್, ಇಲ್ಲಿ ವಯನಾಡು ಎಲ್ಲ ಇರೋದು. ಎಲ್ಲ ಬಂದ್ಬಿಟ್ಟು ಯಂಗ್ಸ್ಟರ್ಸು. ಫುಡ್ ಎಷ್ಟು ನೀಡಿತ್ತು ಅಂತ? ಫುಡ್ ನೀಡಿದೆ ಅಷ್ಟಿದೆ. ಏನಂದ್ರೆ ಎಷ್ಟು ಜನ ಬರೋದನ್ನು ಯಾರಿಗೂ ಗೊತ್ತಿಲ್ಲ. ನೀವು ಬರ್ತಾರೆ, ಆ ಥರ ಎಲ್ಲರೂ ಬರ್ತಾರೆ, ಆ್ಯಂಬುಲೆನ್ಸ್ ಡ್ರೈವರ್ಸ್ ಬರ್ತಾರೆ, ಪೊಲೀಸ್ ಬರ್ತಾರೆ. ಅದು ಕರೆಕ್ಟ್ ಬಂದುಬಿಟ್ಟು ಎಷ್ಟು ಜನ ಇದನ್ನು ಗೊತ್ತಿಲ್ಲ. ಅದಕ್ಕೆ ಅವ್ರಿಗೂ ಕಣಕ್ಕೆ ಗೊತ್ತಿಲ್ಲ, ಅದು ನಾವು ಕೊಡ್ತಿರೋದು. ನಮಗೂ ಸಿಗಲ್ಲ ಎಷ್ಟು ಜನ ಬರ್ತಿರೋದು ಒಂದು ದಿನ. ಆ ಥರ ಡೈಲಿ ಎಷ್ಟು ಜನರಿಗೆ ಊಟ ಕೊಡ್ತೀವಿ? ಡೈಲಿ ಬಂದುಬಿಟ್ಟು ಒಂದು ಟೈಮಲ್ಲಿ ಬಂದುಬಿಟ್ಟು 700 ಆ ಥರ. ಟೀ ಬಂದುಬಿಟ್ಟು ಒಂದು ದಿನ 4,000 ಬರ್ತಾರೆ. 4,000 ಟೀ ಕೊಡ್ತಾರೆ. ಆಮೇಲೆ 3 ಟೈಮ್ಸಲ್ಲಿ 700 ಆ ಥರ ಬರ್ತಾರೆ. 2,000 ಪರ್ಸನ್ ಬರ್ತಾರೆ. ಡೈಲಿ ಬಂದುಬಿಟ್ಟು 2,000 ಆ ಥರ ಬರ್ತಾರೆ. ಒಂದು ಸಂತೃಪ್ತಿ ಇದೆ. ಏನಂದರೆ ಯಾರಾದರೂ ಟೀ ಕಿಟ್ಟಿದ ಅಂದ್ರೆ ಅವರು ಸ್ಮೈಲ್ ಸಿಕ್ಕಿದೆ ಅಷ್ಟೇ, ಅದೇ ಖುಷಿ. ಏನಂದರೆ ಅವರೆಲ್ಲ ಕೆಲಸ ಮಾಡ್ತಾರಲ್ಲ, ಅಷ್ಟು ಕಷ್ಟಗಳು ಕೆಲಸ ಮಾಡಿ. ಆಮೇಲೆ ನಮ್ಮದು ಎಲ್ಲ ಚಿಕ್ಕದು, ಅವರು ಮಾಡ್ತಿರೋದು ದೊಡ್ಡದು ಅಷ್ಟೇ ಇದೆ ಅವರೆಲ್ಲ. ಓಕೆ, ನೋಡಿ, ಇದು ಅನಾಸ್ ಹೇಳ್ತಿರುವಂಥ ಮಾತು. ಪ್ರತಿದಿನ ನಾವು ಈ ರೀತಿ ಊಟ ಕೊಡ್ತಾ ಇದ್ದೀವಿ, ಒಂದು ಸಂತೃಪ್ತಿ ಇದೆ ನಮಗೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಒಟ್ಟಾರೆ ಈ ಯುವಕರ ತಂಡ ಇದೆಯಲ್ಲ, ಇಂಥ ಪ್ಯಾಂಡಮಿಕ್ ಟೈಮ್ನಲ್ಲಿ ಇವ್ರು ಮಾಡ್ತಿರುವಂಥ ಸೇವೆ ನಿಜಕ್ಕೂ ಕೂಡ ಮೆಚ್ಚುವಂಥದ್ದು. ನಮಗೂ ಕೂಡ ಊಟ ತಿಂಡಿ ಎಲ್ಲ ವ್ಯವಸ್ಥೆಯನ್ನು ಇವರೇ ಮಾಡಿದರು. ಹಾಗೆ ಒಂದು ಪ್ರೀತಿಯಿಂದ ಮಾತನಾಡ್ತಾ, ಎಷ್ಟೋ ಜನ ಮೃತಪಟ್ಟಿದ್ದಾರೆ, ಎಷ್ಟೋ ಜನ ಡೆತ್ ಆಗಿದ್ದಾರೆ. ಅವರಿಗೆ ಪೊಲೀಸ್ ಆಗಿರ್ಬೋದು, ಆ್ಯಂಬುಲೆನ್ಸ್ ಡ್ರೈವರ್ಸು ಮತ್ತು SDRF NDRF ಅವರು ಪ್ರತಿದಿನ ಕಷ್ಟಪಡ್ತಾ ಇದ್ದಾರೆ. ನಾವು ಕೂಡ ನಮ್ಮ ಕೈಲಾದ ಕೆಲಸವನ್ನು ಅಥವಾ ಸೇವೆಯನ್ನು ಅವ್ರು ಮಾಡ್ತಿದ್ದೀವಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ನಾನು ರಂಜಿತ್ ಶೂರ್ಯ, ರಿಪಬ್ಲಿಕ್ ಕನ್ನಡ. ಎಲ್ಲರಿಗೂ ಕೂಡ ಸೂಚನೆಯನ್ನು ಕೊಡಲಾಗಿದೆ. ಜೊತೆಗೆ ಬಳ್ಳಾರಿ, ಕೊಪ್ಪಳ, ರಾಯಚೂರು ಹಾಗೂ ವಿಜಯನಗರ ಜಿಲ್ಲೆಯ 30 ಹಳ್ಳಿಗಳಲ್ಲಿ ಪ್ರವಾಹದ ಆತಂಕ ಎದುರಾಗಿರ್ತಕ್ಕಂಥದ್ದು. ಸಾವಿರಾರು ಎಕರೆ ಪ್ರದೇಶದಲ್ಲಿ ಬೆಳೆದ ಬೆಳೆ ಸಂಪೂರ್ಣವಾಗಿ ನಾಶವಾಗುವ ಆತಂಕ ಈಗ ಎದುರಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಹೇಳೋದಾದ್ರೆ, ಒಟ್ಟಾರೆಯಾಗಿ ಈ ಒಂದು ಪ್ರದೇಶದಲ್ಲಿ ಆಗಿರ್ತಕ್ಕಂಥ ಅನಾಹುತ ಈ ಹಿಂದೆ ಸಾಕಷ್ಟು ಆಗಿತ್ತು. ಈಗ ಮತ್ತೆ ಪ್ರವಾಹ ಬಂದರೆ ಸಾಕಷ್ಟು ರೈತರಿಗೆ ಹೊಡೆತ ಬೀಳುತ್ತೆ. ಶ್ರುತಿ. ಓಕೆ ರೇಣುಕಾರಾಧ್ಯ, ಹಾಗೆ ಸಂಪರ್ಕದಲ್ಲಿ ನೀವು ವಾಪಸ್ ಬರ್ತೀವಿ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ನ ಚೈನ್ ಲಿಂಕ್ ಕಟ್ ಆಗಿರೋದ್ರಿಂದ ಸಹಜವಾಗಿ ಆತಂಕ. ಡ್ಯಾಮ್ ನೀರು ಖಾಲಿ ಆಗಬೇಕಾದ್ರೆ 4-5 ದಿನ ಬೇಕಂತೆ.
65 TMC ನೀರು ಖಾಲಿ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ನದಿಗೆ ಪ್ರತಿದಿನ 2 ಲಕ್ಷ ಕ್ಯೂಸೆಕ್ ನೀರು ಹರಿಯುವ ಅನಿವಾರ್ಯತೆ. ನೀರು ಖಾಲಿ ಮಾಡೋದಕ್ಕೆ ಡ್ಯಾಮ್ ಸಿಬ್ಬಂದಿ ಸದ್ಯ ಮುಂದಾಗಿದ್ದಾರೆ. ಗೇಟ್ ದುರಸ್ತಿಗೆ ಬೇಕು 1 ವಾರಕ್ಕೂ ಹೆಚ್ಚು ಸಮಯ. ಹೊಸ ಗೇಟ್ ತಂದು ಅಳವಡಿಸೋದಕ್ಕೆ ಅಧಿಕಾರಿಗಳು ನಿರ್ಧಾರ ಮಾಡಿದ್ದಾರೆ. ಹೈದರಾಬಾದ್ ಮೂಲದ ಕಂಪನಿಯಿಂದ ತರಿಸುವಂತಹ ತೀರ್ಮಾನವಾಗಿದೆ ಅಂತೆ. ನಿನ್ನೆ ರಾತ್ರಿಯಿಂದಲೂ ಕೂಡ ಮೀಟಿಂಗ್ ಮೇಲೆ ಮೀಟಿಂಗ್ ಆಗ್ತಾ ಇದೆ. ಈಗ ಡಿಸೈಡ್ ಆಗಿರೋದು ಹೊಸ ಗೇಟ್ ಬರಬೇಕು. ಒಂದ್ ಕಡೆ ನೀರು ಖಾಲಿ ಮಾಡಬೇಕಂದ್ರೆ 4-5 ದಿನ, ಆ ನಂತರ ಹೊಸ ಗೇಟ್ ಅಳವಡಿಕೆ ಮಾಡಬೇಕು ಅಂದ್ರೆ 1 ವಾರ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ರೇಣುಕಾರಾಧ್ಯ, ಎಲ್ಲವೂ ಕೂಡ ಸರಿ ಆಗಬೇಕಂದ್ರೆ 1 ವಾರಕ್ಕೂ ಹೆಚ್ಚು ಕಾಲ ಬೇಕಾಗುತ್ತೆ ಸಮಯ ಅಂತ ಏನ್ ನಿರ್ಧಾರ ಆಗಿದೆ? ನಿನ್ನೆ ರಾತ್ರಿಯಿಂದಲೂ ಕೂಡ ಮೀಟಿಂಗ್ ಮೇಲೆ ಮೀಟಿಂಗ್ ಆಗ್ತಾ ಇತ್ತು. ಬಟ್ ಈಗ ಅಧಿಕಾರಿಗಳ ಫೈನಲ್ ನಿರ್ಧಾರ ಏನು? ಹೇಗ್ ದುರಸ್ತಿ ಆಗುತ್ತೆ? ಖಂಡಿತ ಶ್ರುತಿ, ಈ ಒಂದು ಡ್ಯಾಮ್ನ ದುರಸ್ತಿ ಮಾಡಬೇಕಾದ್ರೆ ಕೇವಲ 1-2 ದಿನಗಳಲ್ಲಿ ಮಾತ್ರ ಆಗಲ್ಲ. ಯಾಕಂದ್ರೆ ಜಲಾಶಯದಲ್ಲಿ ಅಪಾರ ಪ್ರಮಾಣದ ನೀರು ಇರತಕ್ಕಂಥ ಹಿನ್ನೆಲೆಯಲ್ಲಿ ಆ ಒಂದು ಗೇಟನ್ನು ದುರಸ್ತಿ ಮಾಡೋದಕ್ಕೆ ಆಗಲ್ಲ. ಈಗಾಗಲೇ ಸಚಿವ ಶಿವರಾಜ್ ತಂಗಡಿ ಕೂಡ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಏನಂದ್ರೆ, ಕನಿಷ್ಠ 20 ಅಡಿಯಷ್ಟು ನೀರನ್ನು ಹೊರಗಡೆ ಕಳಿಸ್ಬೇಕು. ಅಂದರೆ ಈ ಪ್ರಮಾಣದಲ್ಲಿ ನೀರು ಹರಿದ್ರೆ ಸುಮಾರು 10ರಿಂದ 15 ದಿನ ಬೇಕಾಗುತ್ತೆ ಡ್ಯಾಮ್ನಲ್ಲಿ 20 ಅಡಿ ಖಾಲಿ ಆಗೋದಕ್ಕೆ. ಹೀಗಾಗಿ ಸುಮಾರು 1.5 ಲಕ್ಷಕ್ಕಿಂತ ಹೆಚ್ಚಿನ ಕ್ಯೂಸೆಕ್ಸ್ ನೀರನ್ನು ಬಿಟ್ಟರೆ ಸುಮಾರು 1 ವಾರದಲ್ಲಿ ನೀರು 20 ಅಡಿಯಷ್ಟು ಇಳಿಬಹುದು ಅಂತ ಈಗಾಗಲೇ ಅಂದಾಜಿಸಲಾಗಿದೆ. ಕ್ಷಣಕ್ಕೂ ಇಲ್ಲಿ ಆತಂಕ ಎದುರಾಗ್ತಾ ಇದೆ. ಒಂದು ಗೇಟ್ನಿಂದ ಮತ್ತೊಂದು ಗೇಟ್ಗೆ ಏನಾದರೂ ಸಂಪರ್ಕ ಕಡಿತ ಆಗಿ ಮತ್ತೆ ಏನಾದರೂ ಅನಾಹುತ ಆಗಬಹುದು ಅನ್ನುವ ನಿಟ್ಟಿನಲ್ಲಿ ಈಗಾಗಲೇ ಒಂದು ಗೇಟ್ನ ಮೇಲೆ ಒತ್ತಡ ಆಗಬಾರ್ದು ಅನ್ನುವ ನಿಟ್ಟಿನಲ್ಲಿ ಅಕ್ಕಪಕ್ಕದ ಗೇಟ್ಗಳನ್ನು ಕೂಡ ಓಪನ್ ಮಾಡಿಬಿಟ್ಟು ಅದರ ಮೂಲಕ ಕೂಡ ನೀರನ್ನು ಹೊರಗಡೆ ಬಿಡ್ತಾ ಇರತಕ್ಕಂಥದ್ದು ಒಂದು ಕಡೆ. ಆದರೆ ಇನ್ನೊಂದು ಕಡೆಗೆ TB ಡ್ಯಾಮ್ನ ಮಂಡಳಿ ಆಗಿರ್ಬೋದು, ನೀರಾವರಿ ಇಲಾಖೆಯ ಅಧಿಕಾರಿಗಳು ಜೊತೆಗೆ ಸ್ಥಳೀಯ ಜನಪ್ರತಿನಿಧಿಗಳು ಇವರೆಲ್ಲರೂ ಕೂಡ ಗಂಟೆಗೂ ಚರ್ಚೆಯನ್ನು ಮಾಡ್ತಿದ್ದಾರೆ. ಯಾವ ರೀತಿಯಾಗಿ ಈ ಒಂದು ಮುಂದಾಗ್ತಕ್ಕಂಥ ದುರಂತವನ್ನು ತಪ್ಪಿಸಬಹುದು ಅನ್ನೋ ನಿಟ್ಟಿನಲ್ಲಿ ಚರ್ಚೆಯನ್ನು ಮಾಡ್ತಿದ್ದಾರೆ. ಇದಕ್ಕೆ ಹೊರ ರಾಜ್ಯದ ಮತ್ತೆ ಬೇರೆ ಬೇರೆ ಭಾಗಗಳಲ್ಲಿ ಇರತಕ್ಕಂಥ ಡ್ಯಾಮ್ನ ಆಡಳಿತ ಮಂಡಳಿಯವರನ್ನು ಕೂಡ ಸಂಪರ್ಕ ಮಾಡಿ ಇಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಕ್ರಮಗಳನ್ನು ಕೈಗೊಂಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡೆದಿದ್ದಾರೆ. ಅದರ ಜೊತೆಗೆ ಡ್ಯಾಮ್ ಅನ್ನ ಈಗಾಗಲೇ 69 ವರ್ಷದ ಹಿಂದೆ ಏನು ಡ್ಯಾಮ್ ಅನ್ನ ಕಟ್ಟಿದ್ರು ಆ ಟೈಮ್ನಲ್ಲಿ ಅಲ್ಲಿ ಕೆಲಸ ಮಾಡಿದಂಥ ನೌಕರರು ಅಥವಾ ಇಂಜಿನಿಯರ್ಸ್ಗಳನ್ನ ಈಗಾಗಲೇ ಸಂಪರ್ಕ ಮಾಡಿರ್ತಕ್ಕಂಥದ್ದು. ಹೈದರಾಬಾದ್ನಿಂದ ವಿಶೇಷ ತಂಡ ಬರುತ್ತೆ, ಅವರು ಬಂದ ಬಳಿಕ ಇನ್ನಷ್ಟು ಕ್ರಮಗಳನ್ನು ಕೈಗೊಳ್ಳಬಹುದು ಅಂತ ಈಗಾಗಲೇ ಆಡಳಿತ ಮಂಡಳಿ ಅಂದ್ರೆ ಡ್ಯಾಮ್ನ ಬೋರ್ಡ್ ಹೇಳ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಹೇಳೋದಾದ್ರೆ ಇನ್ನೂ ಕೂಡ ಸಾಕಷ್ಟು ಸಮಯ ಬೇಕು. ಇವತ್ತು ಜಸ್ಟ್ ಏನೆಲ್ಲ ಸಮಸ್ಯೆ ಆಗಿದೆ ಅನ್ನೋದನ್ನ ಎಷ್ಟು ದೊಡ್ಡ ಅನಾಹುತವನ್ನ ಉಂಟು ಮಾಡ್ತಾ ಇದೆ ಅನ್ನುವಂಥದ್ದು. 4 ಜಿಲ್ಲೆಗಳ 30 ಪ್ರದೇಶಗಳಿಗೆ ಸಾಕಷ್ಟು ಹಾನಿ ಉಂಟು ಮಾಡ್ತಾ ಇದೆ. ಗ್ರಾಮಗಳೇ ಮುಳುಗಡೆ ಆಗುವಂತಹ ಒಂದು ಪ್ರವಾಹದ ಭೀತಿ ಎದುರಾಗಿದೆ. ಅದರ ನಡುವೆ ಈಗ ಡ್ಯಾಮ್ನಿಂದ ಭಾರಿ ಪ್ರಮಾಣದಲ್ಲಿ ನೀರು ರಿಲೀಸ್ ಮಾಡಲೇಬೇಕಾಗಿದೆ. ಯಾಕಂತಂದ್ರೆ ಆ ಕ್ರಸ್ಟ್ ಗೇಟ್ನ ಬುಡಕ್ಕೆ ಹೋಗಬೇಕು ಅಂತಂದ್ರೆ ಅಷ್ಟು ನೀರು ರಿಲೀಸ್ ಮಾಡಲೇಬೇಕು ಅಂತ ಒಂದು ಅನಿವಾರ್ಯತೆ. ತುಂಗಭದ್ರಾ ಹತ್ರ ಬರೋದಕ್ಕೆ ಅಲ್ಲಿನ ಪ್ರವಾಸಿಗರಿಗೆ ನಿಷೇಧ ಹೇರಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಬಿಗಿ ಪೊಲೀಸ್ ಭದ್ರತೆಯನ್ನ ಒದಗಿಸಲಾಗಿದೆ.